ಯಾರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದೀರಿ ಅವರು ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಯಾಕಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡಲ್ಲಿ ನಿಜವಾಗ್ಲೂ ಕೂಡ ನೀವು ಅನರ್ಹರಾಗಿದ್ದರೆ, ಶ್ರೀಮಂತರಾಗಿದ್ದರೆ, ಅತಿ ಹೆಚ್ಚಿನ ಜಮೀನನ್ನು ಹೊಂದಿದರೆ, ಅಥವಾ ನೀವು ದೊಡ್ಡ ಏರಿಯಾದಲ್ಲಿ ಮನೆಯೇನಾದರೂ ಕಟ್ಟಿಸಿದ್ರೆ, ಸ್ವಂತವಾಗಿ ನಿಮಗೆ ವಾಹನಗಳೇನಾದರೂ ಇದ್ದರೆ, 4 ವೀಲರ್ 2 ವೀಲರ್ ಕೂಡ ಹೌದು, ಆ ರೀತಿ ಏನಾದರೂ ಇದ್ದರೆ ಆ ಕಾರ್ಡನ್ನು ಡಿಲೀಟ್ ಮಾಡಲಿಕ್ಕೆ, ಅಂದರೆ ಕಾರ್ಡನ್ನು ಡಿಲೀಟ್ ಮಾಡೋದಂದರೆ ಎ ಪಿ ಎಲ್ ಕಾರ್ಡಿಗೆ ವರ್ಗಾವಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಎಷ್ಟು ಅಂದರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಲಕ್ಷ ಕಾರ್ಡ್ಗಳು. ಸೊ ಆ 8 ಲಕ್ಷ ಕಾರ್ಡ್ಗಳಲ್ಲಿ ನೀವು ಕೂಡ ಇದ್ದೀರಾ. ಹೇಗೆ ಗೊತ್ತಾಗುತ್ತೆ, ನಾವು ಹೇಗೆ ಕ್ರಾಸ್ ಚೆಕ್ ಮಾಡಬೇಕು, ಮತ್ತು ನಾವು ನಿಜವಾಗ್ಲೂ ಕೂಡ ಆ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳೇ, ಇವರು ಸುಮ್ಮನೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ, ನಾನು ನಿಜವಾಗ್ಲೂ ಕೂಡ ನನ್ನ ಐ ಟಿ ಕಟ್ಟಿಲ್ಲ, ನಿನ್ನ ಜಿ ಎಸ್ ಟಿನೂ ಕೂಡ 25 ಲಕ್ಷಕ್ಕಿಂತ ಕೂಡ ಹೆಚ್ಚು ವಹಿವಾಟನ ಹೊಂದಿಲ್ಲ, ಮತ್ತು ಈಗೇನು ಹೇಳಿದ್ನಲ್ಲ ಅಷ್ಟು ಇನ್ಫಾರ್ಮೇಷನ್ ಇಲ್ಲ, ನಾನು ನಿಜವಾದ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿ ಆಗಿದ್ದೀನಿ, ಅರ್ಹ ಫಲಾನುಭವಿ ಅಂತ ಏನಾದರೂ ನಿಮಗೆ ಅನಿಸಿದೆ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದರೆ ನೀವು ಆ ಕುರಿತಾಗಿ ಏನು ಮಾಡಬೇಕು, ಒಂದು ವೇಳೆ ಕಾರ್ಡನ್ನು ನಿಮಗೆ ಎ ಪಿ ಎಲ್ ಕಾರ್ಡಿಗೆ ಶಿಫ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ, ಅಥವಾ ಬಿ ಪಿ ಎಲ್ ಕಾರ್ಡನ್ನು ಡಿಲೀಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂದರೆ ಏನು ಮಾಡಬೇಕು, ಈ ಕುರಿತಾಗಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ, ಮಾರ್ಗದರ್ಶನ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಕಂಪ್ಲೀಟ್ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ. ಮೊದಲನೇದಾಗಿ ರಾಜ್ಯ ಸರ್ಕಾರ ಈಗಾಗಲೇ 4 ತಿಂಗಳು 5 ತಿಂಗಳ ಹಿಂದೆಯೇ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಮಾಡಲಿಕ್ಕೆ ಹೋಗಿ ಸಾಕಷ್ಟು ವಿರೋಧ ವ್ಯಕ್ತವಾಗಿ, ಯಾಕಂದರೆ ನಿಜವಾದ ಫಲಾನುಭವಿಗಳವರು ಬಡವರು, ಕೂಲಿ ಕಾರ್ಮಿಕರು, ಶ್ರಮಿಕರು, ಇಂಥರ ಕಾರ್ಡ್ಗಳು ಗುಡಿಸಲಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಅವರು ಬಿ ಪಿ ಎಲ್ ಕಾರ್ಡ್ ಎಷ್ಟು ಅನುಕೂಲ ಆಗ್ತಾ ಇದೆ. ಸೊ ಅಂಥರ ಕಾರ್ಡನ್ನು ಕೂಡ ಡಿಲೀಟ್ ಮಾಡಿದ್ದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಸಿ ಎಂ ಸಿದ್ದರಾಮಯ್ಯ ಕೊನೆಗೆ ಇಲ್ಲ ನಾನು ಆ ರೀತಿ ಯಾವುದು ನಿಜವಾದ ಫಲಾನುಭವಿ ಕಾರ್ಡ್ ಡಿಲೀಟ್ ಮಾಡೋದಿಲ್ಲ, ಸದ್ಯಕ್ಕೆ ಬರೀ ಸರ್ಕಾರಿ ನೌಕರಿ ಏನಾದರೂ ಕಾರ್ಡನ್ನು ತೆಗೆದುಕೊಂಡಿದ್ರೆ ಅಂಥರ ಕಾರ್ಡ್ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದರು. ಈಗೇನು ಮಾಡ್ತಾ ಇದ್ದಾರೆ, ಒಂದು 12 ಲಕ್ಷ ಕಾರ್ಡ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ರಾಜ್ಯ ಸರ್ಕಾರ, ಆಹಾರ ಇಲಾಖೆ. ಇದರಲ್ಲಿ 8 ಲಕ್ಷ ಕಾರ್ಡ್ಗಳನ್ನು ನಾವು ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಸರಿಗೂ ಈ ಸರಿ ವ್ಯತ್ಯಾಸ ಏನು ಅಂತಂದರೆ, ಮೊದಲು ನೋಟಿಸ್ ಕೊಡ್ತೇವೆ, ಮೊದಲು ಯಾರ್ಯಾರು ನಿಜವಾಗ್ಲೂ, ಈಗ ಉದಾಹರಣೆಗೆ ನಾನು ಶರಣು ಹಂಪಿ, ನನ್ನ ಹೆಸರಿಗೆ ಏನಾದರೂ ಬಿ ಪಿ ಎಲ್ ಕಾರ್ಡ್ ಏನಾದರೂ ಇದ್ದರೆ, ನೀನು ಹೀಗೆ ನೀನು ಐ ಟಿ ಕಟ್ತಾ ಇದೆಯಾ, ಅದೇ ತೆರಿಗೆ ಕಟ್ತಾ ಇದೆಯಾ, ಆ ಕಾರಣಕ್ಕಾಗಿ ಕಾರ್ಡ್ ಡಿಲೀಟ್ ಮಾಡ್ತೇವೆ ಅಂಥೇಳಿ. ಹಾಗಾದರೆ ಈ ಮಾಹಿತಿ ಎಲ್ಲಿ ಸಿಗುತ್ತೆ? ಇದನ್ನು ನಿಮ್ಮ ಮನೆಗೆ ಏನಾದರೂ ಕಳಿಸ್ತಾರಾದರೆ ಇಲ್ಲ, ಆ ರೀತಿಯಾಗಿ ಕಳಿಸೋದಿಲ್ಲ. ನೀವು ಎಲ್ಲಿ ಪಡಿತರ ತೆಗೆದುಕೊಳ್ತಾ ಇದ್ದೀರಿ ಪ್ರತಿ ತಿಂಗಳು, ಆ ಪಡಿತರ ತೆಗೆದುಕೊಳ್ಳುವಂಥ ಕೇಂದ್ರ ಏನಿದೆಯಲ್ಲ, ಅಲ್ಲಿ ಹೊರಗಡೆ ಒಂದು ಬೋರ್ಡನ್ನು, ಒಂದು ನೋಟಿಸ್ ಬೋರ್ಡನ್ನು ಅಂಟಿಸಿರ್ತಾರೆ. ಅದರಲ್ಲಿ ಯಾರ್ಯಾರು ಒಟ್ಟು ಎಷ್ಟು ಜನ ತೆಗೆದುಕೊಳ್ತಾ ಇದ್ರು, ಇನ್ನು ಎಷ್ಟು ಜನ ಇದ್ದಾರೆ, ಯಾವ ಕಾರಣಕ್ಕಾಗಿ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಥವಾ ಡಿಲೀಟ್ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಸರಿಯಾದ ಮಾಹಿತಿ ಏನು ಅಂತಂದರೆ, ಬಿ ಪಿ ಎಲ್ ಕಾರ್ಡನ್ನು ಡಿಲೀಟ್ ಮಾಡೋದಿಲ್ಲ, ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆಯನ್ನು ಮಾಡ್ತಾರೆ. ಸೊ ವರ್ಗಾವಣೆ ಮಾಡಿದ್ರೆ ನಿಮಗೇನೆಂದರೆ, ಬಿ ಪಿ ಎಲ್ ಕಾರ್ಡಿಂದ ಸಿಗುವಂಥ ಏನು ಈ ಸೌಲಭ್ಯಗಳಿದ್ವು, ಆ ಸರ್ಕಾರದ ಸೌಲಭ್ಯಗಳೆಲ್ಲವೂ ಕೂಡ ಸಿಗೋದಿಲ್ಲ, ಕ್ಯಾನ್ಸಲ್ ಆಗುತ್ತೆ. ಆ ಕಾರಣಕ್ಕಾಗಿ ಅದನ್ನು ಡಿಲೀಟ್ ಅಂತಲೇ ಸಾಮಾನ್ಯವಾಗಿ ಭಾಷೆಯಲ್ಲಿ ಮಾತಾಡ್ತಾರೆ. ಸೊ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ನಿಮ್ಮದು ಯಾವ ಕಾರಣಕ್ಕಾಗಿ ಡಿಲೀಟ್ ಮಾಡ್ತಾ ಇದ್ದೀವಿ ಅಂದರೆ, ಎ ಪಿ ಎಲ್ ಕಾರ್ಡಿಗೆ ಶಿಫ್ಟ್ ಮಾಡ್ತಿದ್ದೀವಿ ಅನ್ನೋಂಥ ಮಾಹಿತಿನೂ ಕೂಡ ಲಭ್ಯ ಆಗಿದೆ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ 1 ಲಕ್ಷಕ್ಕಿಂತ ಕೂಡ ಹೆಚ್ಚು ಕಾರ್ಡ್ಗಳನ್ನು ಡಿಲೀಟ್ ಮಾಡ್ತಿದ್ದಾರೆ, ಅಂದರೆ ಎ ಪಿ ಎಲ್ ಕಾರ್ಡಿಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂಥೇಳಿ ಈಗಾಗಲೇ ಎಲ್ಲ ಪಡಿತರ ಕೇಂದ್ರದ ಮುಂದೆ ನೋಟಿಸ್ ರೀತಿ ಹಾಕ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ, ಹೆಸರು, ಯಾವ ಕಾರಣಕ್ಕಾಗಿ. ಇನ್ಫ್ಯಾಕ್ಟ್ ನಿಮ್ಗೆ ಭಾಳ ಆಶ್ಚರ್ಯ ಆಗುತ್ತೆ, ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವಂಥವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದಾರೆ. 3-4 ಬಿಲ್ಡಿಂಗ್ ಹೊಂದುವಂಥವ್ರು ಕೂಡ ಕಾರ್ಡನ್ನು ಪಡೆದಿದ್ದಾರೆ. ಸೊ ಎಷ್ಟು ಗಮನಕ್ಕೆ ಬಂದಿದೆಯೋ ಆಹಾರ ಇಲಾಖೆ ಗಮನಕ್ಕೆ, ಅದರ ಹಿನ್ನೆಲೆಯಲ್ಲಿ ಸರ್ಕಾರನೂ ಕೂಡ ಆ ಒಂದು ಲೀಸ್ಟನ್ನು ಮಾಡಿ ಆಹಾರ ಇಲಾಖೆ ಪ್ರತಿ ಆಯಾ ಪಡಿತರ ಚೀಟಿ ಕೇಂದ್ರದಲ್ಲಿ, ಪಡಿತರ ಕೇಂದ್ರ ಏನಿದೆ ಅಲ್ಲಿ ಒಂದು ನೋಟಿಸ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ನಿಮಗೆ ಮಾಹಿತಿಯನ್ನು ಸಿಗುತ್ತೆ. ಒಂದು ವೇಳೆ ನೀವೇನಾದರೂ ಅಕ್ಕಿಯನ್ನು ನೀವು ಲಾಸ್ಟ್ ಮಂತ್ ತೊಗೊಂಡಿದ್ರಿ, ಈ ತಿಂಗಳು ಕೂಡ ತೊಗೊಂಡಿದ್ದೀರಿ ಅನ್ನೋದಾದರೆ ನಿಮ್ಮ ಕಾರ್ಡ್ ಡಿಲೀಟ್ ಆಗೋದಿಲ್ಲ, ಆ ಲೀಸ್ಟಲ್ಲಿ ಇಲ್ಲ. ಒಂದು ವೇಳೆ ಏನಾದರೂ ನಿಮಗೆ ಅಕ್ಕಿ ಕೊಡೋದಿಲ್ಲ ಅಂತ ಅನ್ನೋದಾದರೆ ಯಾಕೆ ಅಂತ ಕೇಳಿದ್ರೆ ನೀವು ನೋಟಿಸಲ್ಲಿ ನೋಡಬೇಕಾಗತ್ತೆ. ನೋಟಿಸಲ್ಲಿ ನಿಮ್ಮ ಹೆಸರು ಏನಾದರೂ ರೀಸನ್ ಇತ್ತು ಅನ್ನೋದಾದರೆ ಆ ರೀಸನ್ ಇಲ್ಲ. ಒಂದು ವೇಳೆ ಉದಾಹರಣೆಗೆ ನನ್ನದೇ ಹೆಸರು ತೊಗೊಳ್ಳೋಣ, ಶರಣು ಹಂಪಿ, ನೀವು ಐ ಟಿ ಫೈಲ್ ಮಾಡ್ತಾ ಇದ್ದೀರಿ ಅಂಥೇಳಿ ನೋಟಿಸಲ್ಲಿ ಹಾಕಿರ್ತಾರೆ. ನಾನು ಐ ಟಿನೇ ಫೈಲ್ ಮಾಡ್ತಾ ಇರಲ್ಲ, ನಾನು ಸಾಮಾನ್ಯ ಒಬ್ಬ ಸಾರ್ವಜನಿಕ, ಇನ್ನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ ಅನ್ನೋದಾದರೆ
ಅದು ಸತ್ಯ ಅನ್ನೋದಾದರೆ ನೀವು ಅವರಿಗೆ ಇಲ್ಲ ನಾನು ಯಾವುದೇ ರೀತಿಯಾದಂಥ ಐ ಟಿಯನ್ನು ನಾನು ಕಟ್ತಾ ಇಲ್ಲ ಅಂತೇಳಿ ಅದಕ್ಕೆ ರಿಲೇಟೆಡ್ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಆ ಡಾಕ್ಯುಮೆಂಟ್ಸನ್ನು ಅಂದರೆ ನಿಮಗೆ ಐ ಟಿ ಕಟ್ಟಲ್ಲ ಅನ್ನೋದಾದರೆ ನಿಮ್ಮ ಆದಾಯ ಮಿತಿ ಅಂತೂ ಇದ್ದೇ ಇರುತ್ತಾ, ಸರ್ಕಾರದಿಂದ ನೀವು ತೊಗೊಂಡಿರ್ತೀರಾ ಅಥವಾ ತೊಗೊಂಡಿಲ್ಲ ಅಂದರೆ ಇನ್ನೊಂದು ಸರಿ ಅಪ್ಲೈ ಮಾಡಿ ತೊಗೊಳ್ಳಿ. 1,20,000ಕ್ಕಿಂತಲೂ ಕೂಡ ಕಡಿಮೆ ಇತ್ತು ಅನ್ನೋದಾದರೆ ಆ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅಥವಾ ನಿಮ್ಮದು ಎಷ್ಟಿದೆಯೋ ವರಮಾನ ಅದನ್ನು ಕೂಡ ಚೆಕ್ ಮಾಡಿಕೊಂಡು ನಿಮಗೆ ಆ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದನ್ನು ನೀವು ಸರ್ಕಾರದ ಗಮನಕ್ಕೆ ಎಲ್ಲಿ ತರಬೇಕು ಅಂದರೆ, ಒಂದು ಪಡಿತರ ಕೇಂದ್ರದ ಗಮನಕ್ಕೆ ತರಬೇಕಾಗತ್ತೆ. ಇಲ್ಲ ಹೀಗಿದೆ ಅಂಥೇಳಿ ಅವ್ರು ರಿಸೀವ್ ಮಾಡ್ಕೊಳ್ಳೋದಿಲ್ಲ, ಬಟ್ ಗಮನಕ್ಕೆ ತನ್ನಿ ಅಷ್ಟೇ. ಎರಡನೇದು, ನೀವು ತಾಲೂಕು ಮಟ್ಟದಲ್ಲಿರುವಂಥ ತಹಶೀಲ್ದಾರ್ ಕಚೇರಿಗೆ ಮತ್ತು ನಿಮಗೆ ಗ್ರಾಮ ಮಟ್ಟದಲ್ಲಿರುವಂಥ ಗ್ರಾಮ ಪಂಚಾಯಿತಿಗಳ ಗಮನಕ್ಕೂ ಕೂಡ ತರ್ಬೋದಾಗಿದೆ. ನೀವು ತಹಶೀಲ್ದಾರ್ ಕಚೇರಿಗೆ ಯಾಕೆ ತರಬೇಕು ಅನ್ನೋದಾದರೆ, ಕಂದಾಯ ಇಲಾಖೆ ಎಲ್ಲೆಲ್ಲಿರ್ತದೆ ಅಲ್ಲಿ ನೀವು ಗಮನಕ್ಕೆ ತರಬೇಕಾಗತ್ತೆ. ಇನ್ನು ತಾಲೂಕು ಮಟ್ಟದಲ್ಲಿ ಆಹಾರ ಇಲಾಖೆನೂ ಕೂಡ ಇರುತ್ತೆ. ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ನ ಕೊಟ್ಟು ಹೀಗೆ ನನ್ನ ಕಾರ್ಡನ್ನು ನೀವು ವರ್ಗಾವಣೆ ಮಾಡ್ತಾಯಿದ್ದೀರಿ APL ಕಾರ್ಡ್ಗೆ, ಆದರೆ ವಾಸ್ತವವಾಗಿ ನಾನು APL ಕಾರ್ಡ್ ಹೋಲ್ಡರ್ ಆಗಲಿಕ್ಕೆ ಬರೋದಿಲ್ಲ, BPL ಕಾರ್ಡ್ ಹೋಲ್ಡರ್ ಆಗಲಿಕ್ಕೆ ನಾನು ಅರ್ಹ ಇದ್ದೀನಿ. ಯಾಕೆ ಅಂದರೆ ನೀವು ಕೇಳಿದಂಥ ಮಾರ್ಗಸೂಚಿ ಏನಿದೆ ಆ ಎಲ್ಲ ಮಾರ್ಗಸೂಚಿಗಳನ್ನು ನಾನು ಇಲ್ಲ. ಉದಾಹರಣೆಗೆ ಯಾವುದು ನಾನು ಈಗಾಗಲೇ ಭಾಳಷ್ಟು ಸರಿ ಹೇಳಿದ್ದೀನಿ, ಈಗೂ ಮತ್ತಿನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಒಂದು ಏನು ಅಂತಂದರೆ, ನೀವು 1,000 ಚದರ ಅಡಿಗಿಂತಲೂ ಕೂಡ ಜಾಸ್ತಿ ಜಾಗ ಹೊಂದಿರಬಾರ್ದು. ನಗರ ಪ್ರದೇಶದಲ್ಲಿ ನೀವು 3 ಹೆಕ್ಟರ್ಗಿಂತಲೂ ಕೂಡ, ಅದು 7 ಹೆಕ್ಟರ್ವರೆಗೂ ಕೂಡ ಬರುತ್ತೆ. ಸೊ ಅದಕ್ಕಿಂತಲೂ ಕೂಡ ಹೆಚ್ಚು ಜಮೀನು ಏನಾದರೂ ಹೊಂದಿದರೆ ಅವರು ಕೂಡ BPL ಕಾರ್ಡನ್ನು ಹೊಂದುವಂತಿಲ್ಲ. 4 ವೀಲರ್ ಏನಾದರೂ ಹೊಂದಿದರೆ, ಸ್ವಂತ ವೆಹಿಕಲ್ ಹೊಂದಿದರೆ ಅವರು ಕೂಡ ಬರೋದಿಲ್ಲ. ಸರ್ಕಾರಿ ನೌಕರರಾಗಿದ್ದರೆ ಬರೋದಿಲ್ಲ. ಅರೆ ಸರ್ಕಾರಿ ನೌಕರರಾಗಿದ್ದು ಸರ್ಕಾರದ ಸ್ಯಾಲ್ರಿ ಏನಾದರೂ ಕೊಡ್ತಾ ಇದ್ದರೆ ಅವರು ಕೂಡ ಈ ವ್ಯಾಪ್ತಿಯಲ್ಲಿ ಬರೋಲ್ಲ, ಅಂದರೆ BPL ಕಾರ್ಡನ್ನು ತೆಗೆದುಕೊಳ್ಳುವಂತಿಲ್ಲ. ಕೇವಲ ಇಷ್ಟು ಮಾತ್ರ ಅಲ್ಲ, ನಿಮಗೆ IT 25 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು GST 25 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಏನಾದರೂ ವಹಿವಾಟು ಮಾಡಿದರೆ ಆ ಕಾರ್ಡನ್ನು ಕೂಡ ಡಿಲೀಟ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಏನಾದರೂ ಫೈಲ್ ಮಾಡ್ತಾ ಇದ್ದರೆ ಆ ಕಾರ್ಡನ್ನು ಡಿಲೀಟ್ ಮಾಡ್ತಾರೆ. ಸೊ ಹೀಗೆ ನಿಮಗೆ ಎಷ್ಟಿದ್ದಾವೆ ಇವುಗಳೆಲ್ಲ ಇನ್ಫಾರ್ಮೇಷನ್ನು ಕೂಡ ಇಲ್ಲ. ನಾನೊಬ್ಬ ಬಡ ಕಾರ್ಮಿಕ ಇದ್ದೀನಿ ಅನ್ನೋದಾದರೆ, ಬಡತನ ರೇಖೆಗಿಂತ ಕೆಳಗಿರೋ ಅನ್ನೋದನ್ನು ಏನಾದರೂ ತರಿಸೋ ರೀತಿಯಾಗಿ ನೀವು ಸರ್ಟಿಫಿಕೇಟ್ಗಳನ್ನು ನೀವು ಪ್ರೊಡ್ಯೂಸ್ ಮಾಡಿದ್ರೆ ನಿಮ್ಮ ಕಾರ್ಡನ್ನು ಡಿಲೀಟ್ ಮಾಡೋದಿಲ್ಲ. ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆ ಕಾರಣಗಳಿಂದನೂ ಕೂಡ ಕಾರ್ಡ್ ಡಿಲೀಟ್ ಆಗ್ತಾ ಇದೆ. ಇವೆಲ್ಲವೂ ಕೂಡ ಇರೋದಿಲ್ಲ, ಆದರೂ ಕಾರ್ಡ್ ಡಿಲೀಟ್ ಆಗ್ತಾ ಇದೆ. ಯಾವುದು ಅಂದರೆ KYC. KYC ಬಗ್ಗೆ ಹೇಳ್ಬಿಡ್ತೀನಿ. ಯಾಕಂದರೆ 18,000ಕ್ಕಿಂತಲೂ ಕೂಡ ಹೆಚ್ಚು ನಿಮಗೆ 1,80,000ಕ್ಕಿಂತಲೂ ಕೂಡ ಹೆಚ್ಚು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಈ ರೀತಿಯಾಗಿ KYCಯನ್ನು ಅಪ್ಡೇಟ್ ಮಾಡದೇ ಇರೋರು. KYC ಅಂದರೆ ಏನು? ಭಾಳ ಸಿಂಪಲ್ಲು. ನಾನು ಈ ಗ್ರಾಮದ ನಿವಾಸಿನೋ ಈ ನಗರದ ನಿವಾಸಿನೋ ಅನ್ನೋದಕ್ಕೆ ಒಂದು ವೋಟರ್ ID, ಆಧಾರ್ ಕಾರ್ಡು, ಅದರ ಜೊತೆಗೆ ಅಪ್ಡೇಟ್ ಮಾಡಿರೋವಂಥದ್ದು. ನೀವು ಬ್ಯಾಂಕಿಗೆ ಆಗಿದ್ದರೆ ಬ್ಯಾಂಕಿಗೆ ಅಪ್ಡೇಟ್ ಮಾಡಬೇಕು, ಪೋಸ್ಟ್ ಆಫೀಸ್ಗೆ ಆದರೆ ಪೋಸ್ಟ್ ಆಫೀಸ್ಗೆ ಅಪ್ಡೇಟ್. ಯಾಕೆ ಪದೇ ಅಪ್ಡೇಟ್ ಮಾಡಬೇಕು? ಯಾಕೆ ಪದೇ ನಾವು ಮೊದಲು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ, ಪೋಸ್ಟ್ ಆಫೀಸ್ ಓಪನ್ ಮಾಡಬೇಕಾದ್ರೆ ಇವೆಲ್ಲ ತೊಗೊಂಡಿರ್ತಾರೆ ತಾನೆ. ವೋಟರ್ ID ಆದರೂ ಕೇಳಿರ್ತಾರೆ, ಇಲ್ಲ ನಿಮಗೆ ಆಧಾರ್ ಕಾರ್ಡ್ ಆದರೂ ಕೇಳಿರ್ತಾರೆ. ಸೊ ಇಷ್ಟು ಇಲ್ಲದೆ ಇದ್ದರೆ ಹೇಗೆ ಅಂತ ಕೊಟ್ಟಾದ್ಮೇಲೂ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂದರೆ, ನೀವು ಲೇವಾದೇವಿ ಮಾಡಿರೋದಿಲ್ಲ, ಟ್ರಾನ್ಸಾಕ್ಷನ್ ಮಾಡಿರೋದಿಲ್ಲ. ಪೋಸ್ಟ್ ಆಫೀಸಲ್ಲಾಗಲಿ ಅಥವಾ ಬ್ಯಾಂಕಲ್ಲಾಗಲಿ ಹಣ ಬಿಡಿಸಿಕೊಳ್ಳುವುದು ಅಥವಾ ಹಣವನ್ನು ಹಾಕುವುದು, ಸೊ ಡೆಪಾಸಿಟ್ ಮಾಡೋದು, ಸೊ ಈ ಎಲ್ಲ ಕೆಲಸಗಳನ್ನು ಮಾಡದೇ ಇದ್ದರೆ 1 ವರ್ಷ 2 ವರ್ಷ, ಸೊ ಆವಾಗ KYC ಅಪ್ಡೇಟ್ ಮಾಡಿಲ್ಲ ಅಂತೇಳಿ, ಅಂದರೆ ಇವರು ಇದ್ದಾರೋ ಇಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ, ಇವರು ಚಲಾವಣೆ ಮಾಡ್ತಿದ್ದಾರೋ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅನುಮಾನ ಬರ್ತಾ ಇದೆ ಅಂಥೇಳಿ ಈ ಬೇಸ್ ಮೇಲೆ KYCಯನ್ನು ಅಪ್ಡೇಟ್ ಮಾಡಿ ಅಂತ ಕೇಳ್ತಾರೆ. KYCಯನ್ನು ಅಪ್ಡೇಟ್ ಮಾಡಿ, ಒಂದು ವೇಳೆ ಇದನ್ನು ಭಾಳಷ್ಟು ಸರಿ ಏನಂದರೆ ನಮಗೆ ಗಮನಕ್ಕೆ ತರದೇ ಇಲ್ಲ. ನಾವು ಬ್ಯಾಂಕಿಗೂ ಹೋದಾಗ ಅಥವಾ ನಮ್ಮ ಪೋಸ್ಟ್ ಆಫೀಸ್ಗೆ ಹೋದಾಗ ಅಲ್ಲಿ ಹೋಗಿ ಕೇಳಬೇಕು, ಈ ನಮ್ಮ ಅಕೌಂಟು KYC ಅಪ್ಡೇಟ್ ಆಗಿದೆಯಾ ಇಲ್ಲ ಅಂಥೇಳಿ. ಅಪ್ಡೇಟ್ ಆಗಿದ್ದರೆ ಮಾತ್ರ ಮಾಹಿತಿಯನ್ನು, ಅಪ್ಡೇಟ್ ಆಗಿಲ್ಲ ಅಂದರೆ ಹೇಳ್ತಾರೆ. ಸೊ ಆವಾಗ ಅವ್ರು ಏನು ಕೇಳುವಂಥ ಡಾಕ್ಯುಮೆಂಟ್ಸ್ ಇದೆ ಅವೆಲ್ಲ ಒಂದೊಂದು ಜೆರಾಕ್ಸನ್ನು ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಆವಾಗ KYC ಅಪ್ಡೇಟ್ ಆಗುತ್ತೆ. ಹಾಗಾದಾಗ ಮಾತ್ರ ನಿಮಗೆ BPL ಕಾರ್ಡ್ ಉಳಿಯುತ್ತೆ. ಇಲ್ಲದಿದ್ದರೆ ಈ ರೀಸನ್ಗೂ ಕೂಡ BPL ಕಾರ್ಡ್ APL ಕಾರ್ಡ್ ಆಗಿ ಶಿಫ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನೂ 1,20,000ಕ್ಕಿಂತಲೂ ಕೂಡ ಹೆಚ್ಚು ಏನಾದರೂ ಆದಾಯ ಹೊಂದಿದರೆ ಆ ಕಾರ್ಡನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ಸಮ್ಮತಿ ಇಲ್ಲ, ಭಾಳಷ್ಟು ಜನರು ಕೂಡ ಸಮ್ಮತಿ ಇಲ್ಲ. ಯಾಕೆ ಅಂತಂದರೆ ಈಗೆಲ್ಲರೂ ಕೂಡ ದುಡಿಯೋರು 1,20,000 ಆದಾಯ ವರಮಾನ ಇದ್ದೇ ಇರುತ್ತೆ. ಕನಿಷ್ಠ ಇದನ್ನು 5 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಅಂತ ಮಾಡಬೇಕು.
ಹಾಗಾದರೆ ಮಾತ್ರ ಸರಿ ಹೋಗ್ತದೆ. ಇಲ್ಲದೆ ಇದ್ದರೆ ಎಲ್ಲ ನಿಜವಾದ ಬಡವರಿಗೆ ಸಿಗೋದೇ ಇಲ್ಲ. ಆ ರೀತಿ ಮಾಡ್ತಾ ಹೋದರೆ 1,28,00,000ಕ್ಕಿಂತ ಹೆಚ್ಚು ಕಾರ್ಡ್ಗಳಿದಾವಲ್ಲ, ಈ ಕಾರ್ಡ್ಗಳ ಸಂಖ್ಯೆ ಅರ್ಧದಷ್ಟು ಕೂಡ ಇನ್ನೂ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾದಾಗ ಅಲ್ಲ, ಇದು ನಿಜವಾಗ್ಲೂ ಕೂಡ ಆ ರೀತಿಯಾಗಿ ನೋಡಬಾರ್ದು. ಬಟ್ ಇದನ್ನೊಂದನ್ನು, ಈ ಮಾರ್ಗಸೂಚಿಯನ್ನು ಒಂದಷ್ಟು ಮಾರ್ಪಾಟು ಅಥವಾ ಅದನ್ನು ಒಂದಷ್ಟು ಆದಾಯದ ಪ್ರಮಾಣ ಏನಿದೆ ಅದನ್ನು ಒಂದಷ್ಟು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಸೊ ಈ ಕುರಿತು ಇಷ್ಟು ಮಾಹಿತಿ. ಯಾಕಂದರೆ ನಿಮ್ಮ ಕಾರ್ಡ್ ಡಿಲೀಟ್ ಆಗಿದೆಯಾ, ಡಿಲೀಟ್ ಆಗಿದ್ದರೆ ಏನು ಮಾಡಬೇಕು, ಮತ್ತು ಯಾರ ಕಾರ್ಡ್ ಡಿಲೀಟ್ ಆಗ್ತಿದೆ ಆ ಕುರಿತಾದಂಥ ಮಾಹಿತಿ ಎಲ್ಲಿ ಸಿಗುತ್ತೆ, ಅಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಕಾಲಕ್ಕೆ ಎಸ್ಪೆಷಲಿ BPL ಕಾರ್ಡ್, APL ಕಾರ್ಡ್ ಕುರಿತಾದಂಥ ಪ್ರತಿ ಅಪ್ಡೇಟ್ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.